ಒಂದು ಒಳ್ಳೆಯ ಪುಸ್ತಕ ನಿಮ್ಮ ಜೊತೆ ಇದ್ದರೆ ಒಂದು ನಿಮ್ಮ ಜೊತೆ ಇದ್ದಂಗೆ. ಇವತ್ತು ಬೀದರ್ನಲ್ಲಿ ಈ ಪುಸ್ತಕ ಸಮ್ಮೇಳನ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಓದುಗರಿಗೆ ಇದು ಬಹಳ ತುಂಬ ಪ್ರೇರಣೆ ಆಗಿದೆ. ಬೆಂಗಳೂರಲ್ಲಿ ಇಂಥ ದೊಡ್ಡ ಬುಕ್ ಫೆಸ್ಟಿವಲ್ಸ್ ಆಗ್ತವೆ, ಆದರೆ ನಮ್ಮ ಬೀದರಲ್ಲಿ ಮೊದಲನೇ ಸತಿ ಆಯೋಜಿಸಿದವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬುಕ್ ರೀಡಿಂಗ್ ಈಸ್ ಎ ವೆರಿ ಗುಡ್ ಹ್ಯಾಬಿಟ್. ಇವತ್ತು ಇಲ್ಲಿ ಎಲ್ಲ ಸೆಕ್ಷನ್ಸ್ ನೋಡ್ಕೊಳ್ತಾ ಬಂದಿದ್ದೆ ನಾನು. ಲೋಕಲ್ ಸಾಹಿತಿಗಾರರು ಬರೆದಿದ್ದ ಬುಕ್ಸ್ ಕೂಡ ಇವೆ, ಆ್ಯಂಡ್ ಡಿಫ್ರೆಂಟ್ ಸೆಕ್ಷನ್ಸ್ ಲೈಕ್ ಮೈಥಾಲಜಿ, ಸ್ಪಿರಿಚುವಾಲಿಟಿ, ಕ್ರೈಮ್ ಎಲ್ಲ ಇವೆ. ನಾನು ಸ್ಪೆಷಲಿ ಈ ಕ್ರೈಮ್ ಸೆಕ್ಷನ್ ನೋಡ್ಕೊಳ್ತಾ ಬಂದಿದ್ದೇನೆ. ಸೊ ಐ ರಿಕ್ವೆಸ್ಟ್ ಆಲ್ ಪ್ರೆಸೆಂಟ್ ಯಂಗ್ಸ್ಟರ್ಸ್ ಆಲ್ಸೋ ಟು ಕಲ್ಟಿವೇಟ್ ದಿಸ್ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಡೀತಾ ಇದೆ ಅಂತ ತುಂಬ ರೆಸ್ಪಾನ್ಸ್ ಒಳ್ಳೆ ಬಂದಿದೆ ಅಂತ ಹೇಳ್ತಾ ಇದ್ರು. ಸರ್ಪ್ರೈಸಿಂಗ್ಲಿ 50,000ಕ್ಕಿಂತ ಹೆಚ್ಚು ಜನರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಅದನ್ನು ನೋಡಿ ಏನು ಗೊತ್ತಾಗ್ತಾ ಇದೆ ಅಂದರೆ ನಮ್ಮ ಬೀದರ್ ಜನರು ಕಲ್ಚರಲ್ಲಿ ತುಂಬಾ ರಿಚ್ ಆಗಿದ್ದಾರೆ. ಪುಸ್ತಕ ಓದಬೇಕನ್ನೋ ಹವ್ಯಾಸ ತುಂಬ ಇದೆ, ಇಂಟ್ರೆಸ್ಟ್ ಇದೆ. ನಮ್ಮ ಹೆರಿಟೇಜ್ ಕಲ್ಚರ್ ಇದ್ರ ಬಗ್ಗೆ ಎಲ್ಲ ತುಂಬ ಅವ್ರಿಗೆ ಇಂಟ್ರೆಸ್ಟ್ ಇದೆ. ಮತ್ತು ಇದೇ ಥರ ಪ್ರತಿ ವರ್ಷ ಆಗಲಿ ಅಂತ ನಾನು ಕೇಳ್ತೇನೆ. ಯಾಕಂದರೆ ಓದುವ ಹವ್ಯಾಸ ನಾವು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಅದನ್ನು ಬೆಳೆಸ್ಬೇಕನ್ನೋದು ತುಂಬ ಮುಖ್ಯ. ಬುಕ್ಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ನಾವು ಬುಕ್ಸ್ ನಮ್ಮ ಜೊತೆಗಿದ್ರೆ ನಾವು ಒಂದು ಲೋನ್ಲಿ ಫೀಲಿಂಗ್ ಇರಲ್ಲ, ಒಂಟಿತನ ಇರಲ್ಲ, ಮತ್ತು ಒಳ್ಳೆ ಥಾಟ್ಸ್ಗಳು ಡೆವಲಪ್ ಆಗುತ್ತೆ. ಮನುಷ್ಯನಿಗೆ ಒಂದು ಒಳ್ಳೆ ನಾಗರಿಕ ಆಗೋಕ್ಕೆ ಒಂದು ಬುಕ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಒಂದು ಶಿಕ್ಷಿತ ಆಗೋಕ್ಕೂ ಸಹ ಬುಕ್ ತುಂಬ ಇಂಪಾರ್ಟೆಂಟ್. ನಾವು ಯಾವುದೇ ಎಜುಕೇಷನ್ ಓದಿದರೂ ಅದ್ರ ಜೊತೆಗೆ ಒಂದು ದೊಡ್ಡ ವ್ಯಕ್ತಿ ಯಾರು ಸಾಧನೆ ಮಾಡಿರೋಂಥ ಬುಕ್ಸ್ ಓದಿದರೆ ನಮ್ಮ ಜೀವನ ಚೇಂಜ್ ಆಗಿಬಿಡುತ್ತೆ, ಒಳ್ಳೆಯ ಥಾಟ್ಸ್ ಕಡೆಗೆ ಡೆವಲಪ್ ಆಗುತ್ತೆ. ಸೊ ಬೀದರ್ ಜನರೇ ಇದೇ ಥರ ಯಾವಾಗಲೂ ಪುಸ್ತಕ ಸಂತೆ ಆಗಲಿ ಯಾವುದೇ ಈ ಥರದ ಬುಕ್ಸು ಫೆಸ್ಟಿವಲ್ ಇದ್ದಾಗ ಪ್ಲೀಸ್ ಬರ್ತಾಯಿರಿ. ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬನ್ನಿ, ಅವರಿಗೆ ಎಸ್ಪೆಷಲಿ ನಾವು ಡೆವಲಪ್ ಮಾಡಬೇಕು ಓದುವ ಹ್ಯಾಬಿಟ್ಸ್ ಅಂತ ನಾನು ಕೇಳ್ಕೊಳ್ತೇನೆ. ನಾನು ಸರ್ ಆಗಲಿ ನಾವು ಎಲ್ಲ ಥರದ ಬುಕ್ಸು ಓದ್ತೇವೆ. ನನ್ನ ಮಗಳಿಗಾಗಿ ನಾನು ಸಾಕಷ್ಟು ಬುಕ್ಸ್ ತೊಗೊಂಡಿದ್ದೇನೆ. ಅವಳು 3 ವರ್ಷ, ಬಟ್ ಅವಳಿಗೆ ಈಗಲಿಂದಲೇ ನಾವು ಬುಕ್ಸ್ ಬಗ್ಗೆ ಒಂದು ಪ್ರೀತಿ, ಇಂಟ್ರೆಸ್ಟ್ ಹುಟ್ಟಿಸ್ತಾ ಇದ್ದೇವೆ. ಅವಳ ಜೊತೆ ಕುಂತು ನಾವು ಓದ್ತೇವೆ. ಮತ್ತು ಒಳ್ಳೆ ಮಹಾಪುರುಷರ ಬುಕ್ಸ್ ಓದ್ತಾ ಇರ್ತೇವೆ, ಅವ್ರ ಸಾಧನೆಗಳನ್ನು ಓದ್ತಾ ಇರ್ತೇವೆ. ಮತ್ತು ಸರ್ಗಂದರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ಇದೆಲ್ಲ ತುಂಬಾ ಇಷ್ಟ. ಸೊ ಅವ್ರು ಆ ಸೆಕ್ಷನ್ ನೋಡ್ತಾ ಇದ್ದಾರೆ, ನಾನು ಇಲ್ಲೇ ಮಹಾ ವ್ಯಕ್ತಿಗಳದ್ದು ಬುಕ್ಸ್ ನೋಡ್ತಾ ಇದ್ದೇನೆ. ಅದರಿಂದೇ ನಮಗೆಲ್ಲ ಇನ್ಸ್ಪಿರೇಷನ್ ಮತ್ತು ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕನ್ನೋದು ಡೆವಲಪ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ.